ಇನ್ನು ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಬಸವರಾಜ ಹೊರಟ್ಟಿ ಅವರು? ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ಟಿ ಅವರು ಹೇಳಿರೋದು ಸಾಕಾಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಕಾಲ ಕೆಟ್ಟೋಗ್ಬಿಟ್ಟಿದೆ. ಜನರಿಗೆ ಮೋಸ ಮಾಡುವಂತ ಟ್ರೆಂಡ್ ಬಂದ್ಬಿಟ್ಟಿದೆ ಈಗ. ಹೀಗಾಗಿ ಇದೆಲ್ಲದರಿಂದ ಕೂಡ ಬೇಸತ್ತು ಹೋಗಿದ್ದೇನೆ. ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಎಂದಿದ್ದಾರಂತೆ. ಹಾಗಾದ್ರೆ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಜೋರಾಗಿ ಕೇಳಿಬರ್ತಾ ಇದೆ. ಜನರಿಗೆ ಮೋಸ ಮಾಡುವಂತ ಟ್ರೆಂಡ್ ಬಂದಿದೆ. ಇದೀಗ ವಿಧಾನ ಮಂಡಲಕ್ಕೆ ಬಂದಿದೆ. ರಾಜಕಾರಣ ಬಹಳ ಕಲುಷಿತ ಆಗ್ಬಿಟ್ಟಿದೆ. ಸದನದ ಗೌರವ ಹೋಗಿ ಬಹಳ ದಿನ ಆಗಿದೆ. ಚುನಾವಣೆಯಲ್ಲಿ ಸೋಲ್ಸೋದಕ್ಕೆ ಆಗದೆ ಇದ್ರೆ ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಅಂದ್ರೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಕೂಡ ದುರ್ದೈವ ಅಂತ ಬಸವರಾಜ ಹೊರಟ್ಟಿ ಅವರು ಮಾತನಾಡಿದರು. ಹೀಗಾಗಿ ಸದನದ ಗೌರವ ಹೋಗಿ ತುಂಬಾ ದಿನ ಆಗಿರೋದ್ರಿಂದ, ರಾಜಕಾರಣ ಎಲ್ಲ ಕೂಡ ಕಲುಷಿತ ಆಗಿರೋದ್ರಿಂದ, ಇನ್ನು ಚುನಾವಣೆಯಲ್ಲಿ ಸೋಲಿಸೋದಕ್ಕಾಗ್ಲಿಲ್ಲ ನೇರವಾಗಿ ಅಂದ್ರೆ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು ಇದೆಲ್ಲವೂ ಕೂಡ ಬೇಸತ್ತು ಹೋಗ್ಬಿಟ್ಟಿದೆ. ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಕೂಡ ಇದೆ. ಹೀಗಾಗಿ ಇದೆಲ್ಲದರಿಂದ ಬೇಜಾರು ಬಂದ್ಬಿಟ್ಟಿದೆ. ಸಭಾಪತಿ ಹುದ್ದೆಯೇ ಬೇಡ ಅನ್ನುವಂಥ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ವಿಧಾನ ಪರಿಷತ್ ಸಭಾಪತಿ ಆಗಿರುವಂಥ ಬಸವರಾಜ ಹೊರಟ್ಟಿ ಅವರು ಈ ರೀತಿ ಬೇಸರವನ್ನು ಹೊರಹಾಕಿರೋದು. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಜೊತೆಗೆ ಮೋಸ, ವಂಚನೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಿರೋದ್ರಿಂದ ಇದೆಲ್ಲ ಜಿಗುಪ್ಸೆ ಬಂದಿದೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ನೋಡಿ, ಇದೀಗ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಾ ಇದೆ ಗಮನಿಸ್ತಾ ಇದ್ದೀರಾ. ಸದನದಲ್ಲೇ ಚರ್ಚೆ ಆಯಿತು. ಅದಾದ ನಂತರ ಈ ಸಚಿವರನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗಲ್ವಾ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡಿದ್ರು. ಹೀಗಾಗಿ ರಾಜಕಾರಣ ಅಂತ ಬಂದರೆ ಒಂದು ಎಲೆಕ್ಷನ್ನಲ್ಲಿ ಫೈಟ್ ಮಾಡಬೇಕು, ಸೋಲಿಸ್ಬೇಕು. ಆದರೆ ಅಲ್ಲಿ ಸೋಲಿಸೋದಕ್ಕಾಗಲಿಲ್ಲ ಅಥವಾ ಮಂತ್ರಿ ಆಗಬೇಕು, CM ಆಗಬೇಕು ಅನ್ನುವಂಥ ಕಾರಣಕ್ಕೆ ಆಮಿಷಕ್ಕೆ ಬಿದ್ದು ಹೇಗಾದರೂ ಮಾಡಿ ಇವ್ರನ್ನ ತುಳಿಲೇಬೇಕಲ್ಲ, ತೇಜೋವಧೆ ಮಾಡಬೇಕು, ವೈಯಕ್ತಿಕವಾಗಿ ಇವರ ಚಾರಿತ್ರ್ಯ ಹರಣ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಹನಿ ಟ್ರ್ಯಾಪ್ ವಾಮಮಾರ್ಗವನ್ನು ಬಳಸ್ತಾ ಹೋಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಬೇಸರ ಹೊರ ಹಾಕಿರೋದು. ಇದೆಲ್ಲವೂ ಕೂಡ ಸಾಕಾಗ್ಬಿಟ್ಟಿದೆ. ರಾಜಕಾರಣ ಮೊದಲಿನ ಥರ ಇಲ್ಲ, ಈಗ ಕಲುಷಿತ ಆಗಿದೆ. ಇನ್ನು ಸಭಾಪತಿ ಇರ್ಬೋದು, ಪೀಠ ಇರ್ಬೋದು, ಇದೆಲ್ಲದಕ್ಕೂ ಅಗೌರವ ತರುವಂಥ ದಿನಗಳು ಬಂದ್ಬಿಟ್ಟಿದೆ. ಹೀಗಾಗಿ ಇದೆಲ್ಲದೂ ಬೇಡ. ಈ ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ರೆ ಯಾವುದೂ ಇರಲ್ಲ ಅಂತ ಇವರೆಲ್ಲರೂ ಸಂಭಾಳಿಸೋದು ಒಂದು ರೀತಿಯಾಗಿ ಕಷ್ಟ ಆಗ್ತಾ ಇದೆ. ಯಾವ ವಿಚಾರ ಸದನದಲ್ಲಿ ಚರ್ಚೆ ಮಾಡಬೇಕು, ಯಾವ ವಿಚಾರ ಹೊರಗೆ ಚರ್ಚೆ ಮಾಡಬೇಕು, ಯಾವ ವಿಚಾರ ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡಬೇಕು, ಅದೇ ಈಗಿನ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ. ಜನರ ಬಗ್ಗೆ ಮಾತನಾಡಿ ಅಂತ ಸದನಕ್ಕೆ ಕಳಿಸ್ಕೊಟ್ರೆ ಅಲ್ಲಿ ಹೋಗಿ ಹನಿ ಟ್ರ್ಯಾಪ್ ವಿಚಾರ ಡಿಸ್ಕಸ್ ಮಾಡ್ತಾರೆ. ಈ ಹನಿ ಟ್ರ್ಯಾಪ್ ಜಾಲ ಹೆಣಿತಿರೋದು ಯಾರು ಅಂತ ಬಂದರೆ ಅದು ಕೂಡ ರಾಜಕಾರಣಿಗಳೇ. ಪ್ರಭಾವಿ ಸಚಿವರ ಮೇಲೆ ಪ್ರಭಾವಿ ರಾಜಕಾರಣಿಗಳು ಹನಿ ಟ್ರ್ಯಾಪ್ ಪ್ರಯೋಗ ಮಾಡ್ತಿರೋದು. ಹೀಗಾಗಿ ಇದೆಲ್ಲವೂ ಕೂಡ ರಾಜಕಾರಣದಲ್ಲಿ ಬೆರ್ತಿರೋದ್ರಿಂದ ರಾಜಕಾರಣ ಕಲುಷಿತ ಆಗ್ಬಿಟ್ಟಿದೆ. ಇದರಿಂದ ದೂರ ಉಳ್ಕೊಳ್ಬೇಕು ಅಂತ ಅಂದರೆ ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡೋದು ಬೆಟರ್ ಅಂತೇಳಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬೇಸರ ಹೊರಹಾಕಿದ್ದಾರಂತೆ. ಹಾಗಾದರೆ ರಾಜೀನಾಮೆ ಕೊಟ್ಟು ಬಿಡ್ತಾರಾ? ಬಿಜೆಪಿಯವರವ್ರನ್ನ ಮನವೊಲಿಸಿ ಬೇಡ, ರಾಜೀನಾಮೆ ಕೊಡೋದು ಬೇಡ ಅಂತ ಏನಾದರೂ ಮಾತನಾಡುವಂಥ ಪ್ರಯತ್ನ ಮಾಡ್ತಾರಾ? ಅದನ್ನು ಕೂಡ ನೋಡಬೇಕಿದೆ. ಒಂದು ಕಡೆ ಸದನದಲ್ಲಿರಲಿ, ವಿಧಾನ ಪರಿಷತ್ ಇರಲಿ, ವಿಧಾನಸಭೆ ಇರಲಿ, ಎರಡೂ ಕಡೆ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಕಲುಷಿತ ಆಗ್ಬಿಟ್ಟಿದೆ ರಾಜಕಾರಣ ಅನ್ನೋ ಬೇಸರ ಬಸವರಾಜ ಹೊರಟ್ಟಿ ಅವರಿಗೆ ಬಂದಿದೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬಹುದು ಅನ್ನುವಂಥ ಸಾಧ್ಯತೆಗಳಿವೆ. ಏನು ಮಾಡ್ತಾರೆ ಅದನ್ನ ನೋಡಬೇಕಿದೆ. ಇಲ್ಲಿವರೆಗೂ ಕೂಡ ಶಾಸಕರು, MLCಗಳು ಅಂತ ಬಂದಾಗ ಅಂದರೆ MLCಗಳು ಹೋಗಿ ಅವ್ರ ಹತ್ರ ರಾಜೀನಾಮೆ ಕೊಡ್ತಾ ಇದ್ರು. ಬಟ್ ಈಗ ಅವರೇ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬೇಸರ ಹಾಕುವಷ್ಟು, ಹೊರ ಹಾಕುವಷ್ಟು ಈ ರಾಜಕಾರಣ ಕಲುಷಿತಗೊಂಡಿದೆ. ಅಂದರೆ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಇಂದಿನ ರಾಜಕಾರಣ ಅಂತ. ಯಾವ್ಯಾವುದೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಕೋಟಿ ಕೋಟಿ ವೆಚ್ಚ ಮಾಡಿ ಅಧಿವೇಶನ ನಡೆಸಿದರೆ ಆ ಅಧಿವೇಶನದಲ್ಲಿ, ಕಲಾಪದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ, ಯೋಜನೆಗಳ ಬಗ್ಗೆ, ರಾಜ್ಯವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲ್ಲ. ಬದಲಿಗೆ ಹನಿ ಟ್ರ್ಯಾಪ್ ಅಂತ ಅವರನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ವಿಚಾರಗಳೇ ಸಾಕಷ್ಟು ಸಮಯ ತೆಗೆದುಕೊಂಡು 2-3 ದಿನಗಳ ಕಾಲ ಕಲಾಪ ಅದಕ್ಕೆ ಡೆಡ್ ವೇಸ್ಟ್ ಆಗೋಯ್ತು. ಹಾಗಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ವಿಧಾನ ಪರಿಷತ್, ವಿಧಾನಸಭೆ ಎಲ್ಲ ಕಡೆ ಇವೇ ವಿಚಾರ ಚರ್ಚೆ ಆಗ್ತಿವೆ, ಬೇಡವೇ ಬೇಡ ಅಂತಿದ್ದಾರೆ. ಇತ್ತಿತ್ತಲಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ನೀವು ನೋಡಿರ್ಬೋದು. 2 ದಿವಸ
ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ಅಂತ ತಿಳಿದು ಮಾಡ್ತಾರೆ, ತಿಳ್ಕಲ್ಲ ಮಾಡ್ತಾರೆ. ಸದನ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಆಗಿದೆ. ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿಯರ್ ಸ್ಥಾನದಾಗ ಕೂತ್ಕೊಂಡ್ರೆ ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರ ಅಂತೇಳಿ ನೋಡ್ತಾರೆ. ನಮ್ದು ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೂ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದು. ಮತ್ತು ಬೇಕಾದಷ್ಟು ವಾರ್ನಿಂಗ್ ಕೊಡ್ತೀನಿ, ಮಾಡ್ತೀನಿ. ಇಂಪಾರ್ಟೆಂಟ್ ಇಶ್ಯೂ ಇರ್ತವೆ, ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ. ಹೀಗಾಗಿ ಬಿಲ್ಗಳಿಗೆ ನಿನ್ನ ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ, ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು. ಸರಿ, ಸರ್ಕಾರದ ಹತ್ರ ಬಿಲ್ ಮಾಡಬೇಕು. ಈಗ ನೀವು ಬಜೆಟ್ ಬಿಲ್ ಐತಿ, ಬಜೆಟ್ ಬಿಲ್ ಮಾಡಲಿಕ್ಕೆ ನಾಳೆಲ್ಲ ಯಾರು ಪಗಾರ ಸಿಗೋದಿಲ್ಲ. ಇಂಥ ಗದ್ದಲಾಗಾಗಿ ಯಾರು ಮಾತು ಕೇಳಿದ ಹಂಗೆ ಗದ್ದಲಾಗ ಧಿಕ್ಕಾರ ಅವು ಕೂದ್ರಾಗ ನಮ್ಮ ಇವು. ಮತ್ತು ನಮ್ಮಲ್ಲಿ ಏನು ನಿಯಮ ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು, ಮತ್ತು ಧಿಕ್ಕಾರಕ್ಕೆ ಹೋಗಬಾರ್ದು, ಹೊರಗಿನ ವಸ್ತು ತರಬಾರ್ದು. ಎಲ್ಲ ತರ್ತಾರೆ, ಪ್ಲೇ ಕಾರ್ಡ್ ತರ್ತಾರೆ, ಅವರು ತರ್ತಾರೆ, ಇವರು ತರ್ತಾರೆ. ಅಲ್ಲಿ ನಾವು ಮೂಕ ಪ್ರೇಕ್ಷಕರ ಕುಂದಿರ್ಬೇಕು. ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ 45 ವರ್ಷ ಅನುಭವ ಇದ್ದಂಥವರು 15 ಮಂದಿ ಮುಖ್ಯಮಂತ್ರಿ ನೋಡೀನಿ, 12 ಮಂದಿ ಸಭಾಪತಿಗಳು ನೋಡೀನಿ. ನಾನು ಸದನ ನಡ್ಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲಂದ್ರೆ ನಾನು ತಿಳ್ಕೊಂಡೆ. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾವು ಬಂದು ಕಾಣ್ ಮಾಡಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೆ ಅವ್ರು ಅಷ್ಟು ಸ್ವಲ್ಪ ಕ್ವಶನ್ ಕೇಳ್ಬೇಕು. ಅವರು ಯಾರಿಗೆ ಕಾಲಿಂಗ್ ನಡೆಸಿ ಮಾಡ್ತಾರೆ ಅಷ್ಟೇ ಕೇಳ್ಬೇಕು. ಎಲ್ಲರೂ ಹೇಳ್ತಾರೆ, ಕೇಳೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳಂಗಿಲ್ಲ, ಏನಿಲ್ಲ ಎದ್ದದು ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಮೊನ್ನೆ 17 ನಿಮಿಷ ಸುಮ್ಮಕೋತೀವಿ ನಾವು. ನೀವು ನೋಡಿರ್ಬೇಕು, ನೀನು ಮೊನ್ನೆ 17 ನಿಮಿಷ ಸದನದಲ್ಲ ಏನು ಬೇಕಾದ ಮಾಡಿ ಸುಮ್ಮ ಕೂತ್ಕೊಂಡೆ. ನಾನು ನೋವಾಯ್ತದೆ ಮನಸ್ಸಿಗೆ. ಅಂದ್ರೆ ಅಷ್ಟು ಅಲ್ಲಿ ಇನ್ಎಫಿಷಿಯೆಂಟ್ ಆದ್ನಿಲ್ಲ ಅಂತ ಅನ್ನೋಂಥ ಭಾವನೆ. ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲ ಅನ್ನೋಂಥ ತಲೆಯೊಳಗೆ ಬರೋದು. ಮೋಸ್ಟ್ಲಿ ನಾನು ಅಲ್ಲಿ ಇರಬಾರ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಬಸವರಾಜ ಹೊರಟ್ಟಿ ಅವರಿಗೆ ಸಾಕಷ್ಟು ವಿಚಾರಗಳು ಬೇಸರ ತಂದಂತೆ ಕಾಣಿಸ್ತಾ ಇದೆ. ಪ್ಲೇ ಕಾರ್ಡ್ ಹಿಡಿದು ಬರ್ತಾರೆ, ಅವ್ರಿಗೆ ಬೇಕಾದಾಗ ಬರ್ತಾರೆ, ಎದ್ದು ಹೋಗ್ತಾರೆ, ಶಿಸ್ತಿಲ್ಲ, ಅಶಿಸ್ತಿನಿಂದ ನಡ್ಕೊಳ್ತಾ ಇದ್ದಾರೆ MLCಗಳು. ಹಾಗಾಗಿ ಸದನದಲ್ಲಿ ಆಗುವಂಥ ಬೆಳವಣಿಗೆಗಳಿದಲ್ಲ ಅಂತೇಳಿ ಬೇಸರ ಹೊರ ಹಾಕ್ತಿದ್ದಾರೆ. ಹಾಗಾದರೆ ಬಸವರಾಜ ಹೊರಟ್ಟಿ ಅವರು ತಮ್ಮ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಸೌಖ್ಯ ಏನು ಉತ್ತರ ಕರ್ನಾಟಕದ ಹಿರಿಯ ನಾಯಕರು ಮತ್ತು ಅಷ್ಟೇ ಸಹಿತ 9 ಬಾರಿ ಇಲ್ಲಿ ಅಂತಂದ್ರೆ ಪರಿಷತ್ತಿನಲ್ಲಿ ಗೆದ್ದು ಗಿನ್ನಿಸ್ ದಾಖಲೆಯನ್ನ ಬರೆದರು ಸೋಲ ಸರ್ದಾರರು ಬಸವರಾಜ ಹೊರಟ್ಟಿ. ಇಂತಹ ಬಸವರಾಜ ಹೊರಟ್ಟಿ ಈಗಾಗಲೇ ಸದ್ಯ ಇರುವಂತೂ ಒಂದು ಗೌರವ ಸ್ಥಾನ, ಅದು ಇಲ್ಲಿ ಅಂತಾರೆ ಸಭಾಧ್ಯಕ್ಷ. ಈ ಒಂದು ಸಭಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ಒಂದು ರಾಜೀನಾಮೆ ಕೊಡ್ತೀನಿ ಅನ್ನೋ ತೀರ್ಮಾನ ಈಗಾಗಲೇ ತೆಗೆದುಕೊಂಡಿದ್ರೆ, ಆದ್ರೆ ಅದು ಯಾವಾಗ ಅಂತ ಕೇಳಿದಾಗ ಇಲ್ಲಿ ಅಂದ್ರೆ ಇನ್ನೂ ಒಂದು 45 ದಿನಗಳು ಕಳಿಬೇಕು, ನನ್ನ ಸ್ನೇಹಿತರ ಜೊತೆ, ನನ್ನ ಹಿರಿಯರ ಜೊತೆ ನಾನು ಮಾತನಾಡಿ ಮುಂದಿನ ತೀರ್ಮಾನಕ್ಕೆ ನಾನು ಬರ್ತೇನೆ ಅನ್ನೋ ಮಾತನ್ನ ಈಗಾಗಲೇ ಅಂತಾರೆ ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ಮಾತನಾಡಿದ್ರೆ. ಅಂದ್ರೆ ಮಾತಾಡೋದು ತುಂಬಾ ಇಲ್ಲಿ ಅಂದ್ರೆ ಸದಸ್ಯ ಯಾಕೆ ಇಂತಹ ತೀರ್ಮಾನ ತೆಗೆದುಕೊಂಡ್ರಿ ಅಂತ ಕೇಳಿದಾಗ ಇಲ್ಲಿ ಅಂದ್ರೆ ನನಗೆ ಸತ್ಯದ ರಾಜಕಾರಣ ಸಾಕಾಗಿದೆ, ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ, ಸ್ಥಳದಲ್ಲಿ ಹನಿ ಟ್ರಾಪ್ ಪ್ರಕರಣ ಚರ್ಚೆ ಮಾಡಲಾಗ್ತಾ ಇದೆ, ಜನರಿಗೆ ಮೋಸ ಮಾಡುವಂತಹ ಟ್ರೆಂಡ್ ಬಂದಿದೆ, ಮತ್ತು ಅಷ್ಟೇ ಸಹಿತ ಸದ್ಯ ರಾಜಕಾರಣ ಯಾವ ಮಟ್ಟಿಗೆ ಅಂತಾರೆ ಹುಲ್ಗಟ್ಟು ಹೋಗಿದೆ, ಕಲುಷಿತ ಆಗಿದೆ, ಕಾಲ ಕೆಟ್ಟದ್ರಿಂದ ಸದನದ ಗೌರವ ಹೋಗಿ ಇವತ್ತು ಬಹಳ ದಿನವಾಗಿದೆ. ಹೀಗಾಗಿ ಆ ಕುರ್ಚಿಗೆ ಇಲ್ಲಿ ಅಂತಂದ್ರೆ ನಾನು ಅಂಟಿಕೊಂಡಿರಬಾರದು ಅಂತ ತೀರ್ಮಾನ ಮಾಡಿದೀನಿ, ಹೀಗಾಗಿ ನಾನು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಷ್ಟೇ ಸಹಿತ ಯಾವ ಮಟ್ಟಿಗೆ ಹೇಳ್ತಾರೆ ಅಂತಂದ್ರೆ ಬಿಲ್ಲುಗಳು ಪಾಸವಾಗುವಂದ್ರೆ ಸಭೆಯಲ್ಲಿ ನಾವು ಬೇರೆಗಳನ್ನ ಇಲ್ಲಿ ಚರ್ಚೆ ಮಾಡ್ತೀವಿ, ಸಭೆಗೆ ಗಮನಕ್ಕೆ ಇಲ್ಲದಾಗೆ ಇದೆ ಅಂದ್ರೆ ಬಿಲ್ಗಳು ಪಾಸ್ ಆಗ್ತಾವೆ ಅಂದ್ರೆ ನಾವ್ ಯಾಕೆ ಅಲ್ಲಿ ಕುಂತುಕೊಳ್ಳೋದು ಅಂತ ಪ್ರಶ್ನೆ ಮಾಡಿದ್ರೆ ಅಷ್ಟೇ ಸಹಿತ ಇವತ್ತು ಸದನದಲ್ಲಿ ನಾನು ನಿಯಂತ್ರಿಸಲು ವಿಫಲನಾಗಿದ್ದೇನೆ. ಮತ್ತು ಇದೊಂದು ಯಾವ ಪರಿಷತ್ ಏನಿದೆ, ಈ ಪರಿಷತ್ ಅಂದ್ರೆ ಒಂದು ಚಿಂತಕರ ಚಾವಡಿ. ಇಂಥ ಚಿಂತಕರ ಚಾವಡಿಯಲ್ಲಿ ಸದನದಲ್ಲಿ ಪ್ಲೇ ಕಾರ್ಡ್ ಹಿಡಿದು ಬಂದು ಘೋಷಣೆಗೆ ಹೋಗ್ತಾರೆ, ಕೆಲ ಬಿಲ್ಗಳನ್ನ ಪಾಸ್ ಮಾಡ್ತಾರೆ. ಚರ್ಚೆ ಮಾಡುವಂತಹ ಸಮಯದಲ್ಲೇ ಇಲ್ಲಿ ಅಂತಂದ್ರೆ ಆ ಒಂದು ಚರ್ಚೆ ಆಗುವಾಗ ಮತ್ತೊಬ್ಬರು ಮಾತನಾಡುವಾಗ ಇನ್ನೊಬ್ಬರು ಮಾತನಾಡಿ ಇಲ್ಲಿ ಅಂತಾರೆ ಗೌರವದ ಆ ಸದನದ ಗೌರವಕ್ಕೆ ಇಲ್ಲಿ ಧಕ್ಕೆ ತರುವಂತಹ ಕೆಲಸ ಮಾಡುತ್ತಾರೆ. ಆ ಧಕ್ಕೆ ತಂದಂತಹ ಆ ಕುರ್ಚಿದಲ್ಲಿ ಆ ಚೇರ್ನಲ್ಲಿ ನಾನು ಕುಳಿತುಕೊಳ್ಳೋದಿಲ್ಲ, ಮುಂದಿನ ತೀರ್ಮಾನ ಸದ್ಯದಲ್ಲೇ ತೆಗೆದುಕೊಳ್ಳುತ್ತೇನೆ ಅನ್ನೋ ಮಾತನ್ನ ಬಸವರಾಜ ಹೊರಟ್ಟಿ ಅವರು ಹೇಳ್ತಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.